ಬ್ಯಾಂಕ್ಗಳ ಸೇವೆ ಜನಸಾಮಾನ್ಯರಿಗೆ ಆಸರಿ ಆಗಬೇಕೆ ಹೊರತು ಆಪತ್ತಾಗಬಾರದು. ಆದರೆ ಚನ್ನರಾಯಪಟ್ಟಣದ HDFC ಬ್ಯಾಂಕ್ ಶಾಖೆಯೊಂದರಲ್ಲಿ ಮಾನವೀಯತೆಯನ್ನೇ ಮರೆತ ಘಟನೆಯೊಂದು ನಡೆದಿದೆ. ಕಳೆದ 1 ವರ್ಷದಿಂದ ವ್ಯವಹಾರ ನಡೆಸಿಲ್ಲ ಅನ್ನೋ ಒಂದು ಕ್ಷುಲ್ಲಕ ಕಾರಣ ಇಟ್ಕೊಂಡು ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ ಗ್ರಾಹಕನ ಖಾತೆಯನ್ನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಈ ಮೂಲಕ ಸಿಬ್ಬಂದಿಗಳು ಎಷ್ಟೇ ಪರದಾಡಿದ್ರು ಕೂಡ, ಎಷ್ಟೇ ಗೋಗರಿದ್ರು ಕೂಡ, ಎಷ್ಟೇ ಅಲಿದ್ರು ಕೂಡ ಸಿಬ್ಬಂದಿಗಳು ಗ್ರಾಹಕರಿಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಎಸ್, ಸಂತ್ರಸ್ತ ಗ್ರಾಹಕ ಇಂದು ತನ್ನ ಪತ್ನಿಯ ಆಸ್ಪತ್ರೆಯ ವೆಚ್ಚಕ್ಕಾಗಿ ಅತಿ ಮುಖ್ಯವಾಗಿ ಬೇಕಾಗಿತ್ತು ಅಂತ ಹೇಳಿ 40,000 ರೂಪಾಯಿ ಹಣನ ತನ್ನ ಖಾತೆಗೆ ಆತನೇ ಜಮಾ ಮಾಡಿದ್ದಾನೆ. ಆದ್ರೆ ಇಷ್ಟು ದಿವಸ ಓಪನ್ ಇತ್ತಲ್ಲ ಖಾತೆ, ಯಾವಾಗ ದುಡ್ಡು ಹಾಕಿದ್ರು ಟಕ್ಕಂತ ಖಾತೆನ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಅಕೌಂಟ್ನ. ಇದರಿಂದ ಕಂಗಾಲಾದ ಗ್ರಾಹಕ ಬ್ಯಾಂಕ್ ಮೆಟ್ಲೇರಿದ್ದಾರೆ. ಗ್ರಾಹಕನ ಪತ್ನಿ ಪ್ರಸ್ತುತ ಗರ್ಭಿಣಿಯಾಗಿದ್ದಾರೆ. ಆಸ್ಪತ್ರೆ ಚಿಕಿತ್ಸೆಗೆ ದುಡ್ಡು ಬೇಕು, ಎಮರ್ಜೆನ್ಸಿ ದುಡ್ಡು ಡ್ರಾ ಮಾಡ್ಕೊಬೇಕು ಅಂತ ಹೋದ್ರೆ ಚೆಕ್ ಮೂಲಕ ಹಣ ವಿಡ್ರಾ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಆಗೋದಿಲ್ಲ ಅಂತ ಹೇಳ್ತಾರೆ. ಆನ್ಲೈನ್ ಮೂಲಕ ಮಾಡಕ್ ಹೋದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದಾಗ ಕೆಲವು ತಾಂತ್ರಿಕ ಕಾರಣ ಇದ್ದಾವೆ ಅಂತ ಹೇಳ್ತಾರೆ. ಆಯ್ತಪ್ಪ, ಏನ್ ಮಾಡಬೇಕು ಇದಕ್ಕೆ? KYC ಮಾಡಿಸಿ ಸರ್. KYC ಅನ್ನು ಮಾಡಿಸ್ತಾರೆ. ಆದ್ರೂ ಕೂಡ ಸಮಸ್ಯೆ ಬಗೆಹರಿಲಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಿಬ್ಬಂದಿಗಳನ್ನ ಪ್ರಶ್ನೆ ಮಾಡಿದ್ರೆ ಯಾರು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅಂಡ್ ಬ್ಯಾಂಕ್ನ ವ್ಯವಸ್ಥಾಪಕರಾಗ್ಲಿ ಯಾರು ಈ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ವಂತೆ. ಯಾಕೆ ಅವ್ರ ಮನೆಯವರಲ್ವಲ್ಲ ಹಾಸ್ಪಿಟಲ್ ಇರೋದು. ಏನೋ ಎಮರ್ಜೆನ್ಸಿಗೆ ಅಂತ ಹೇಳಿ 40,000 ರೂಪಾಯಿ ಆತನ ಅಕೌಂಟಿಗೆ ಹಾಕೊಂಡು ತಗೊಳಕ್ಕಾಗದೆ ಇರ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದೇನಾ ನೀವು ಬ್ಯಾಂಕ್ಗಳು ಹಾಗಿದ್ರೆ ಗ್ರಾಹಕರಿಗೆ ಕೊಡ್ತಕ್ಕಂಥ ಸೇವೆ ಅಂತ ಪ್ರಶ್ನೆ ಮಾಡ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಸ್, ಈ ಕುರಿತು ಮಾತನಾಡಿದ್ದಾರೆ ಆತ. ನನ್ನ ಸ್ವಂತ ಹಣವನ್ನ ನನ್ನ ಪತ್ನಿಯ ಚಿಕಿತ್ಸೆಗೆ ಬಳಸಕ್ ಸಾಧ್ಯ ಆಗ್ತಿಲ್ಲ ಅನ್ನೋದಾದ್ರೆ ಈ ಬ್ಯಾಂಕಿಂಗ್ ವ್ಯವಸ್ಥೆ ಯಾಕಿದೆ, ಯಾರಿಗಿದೆ, ಯಾಕಿಲ್ಲಿ ನಾವು ಅಕೌಂಟ್ ಮಾಡಿಸ್ಬೇಕು? ಆಸ್ಪತ್ರೆಯಲ್ಲಿ ಹಣ ಕಟ್ಟಕ್ ಸಾಧ್ಯ ಆಗಿದೆ, ನಾನು ಪರದಾಡ್ತಾ ಇದ್ದೀನಿ. ಸಿಬ್ಬಂದಿಗಳು ಮಾತ್ರ ನಾಳೆ ಬಾ, ನಾಡಿದ್ ಬಾ ಅಂತ ಸತಾಯಿಸ್ತಾ ಇದ್ದಾರೆ. ಡಿಜಿಟಲ್ ಬ್ಯಾಂಕಿಂಗ್ ಕಾಲದಲ್ಲಿ ಇಂತಹ ತಾಂತ್ರಿಕ ಅಡಚಣೆಗಳು ಬಂದ್ರೆ ಬರೋದ್ ಸಹಜ, ಒಪ್ಕೊಳ್ಳೋಣ. ತಕ್ಷಣವೇ ಅದನ್ನ ಸರಿಪಡಿಸ್ಬೇಕಲ್ವೇನ್ರಿ? ಅದರಲ್ಲೂ ವೈದ್ಯಕೀಯ ತುರ್ತು ಪರಿಸ್ಥಿತಿ ಇರಬೇಕಾದ್ರೆ ಬ್ಯಾಂಕ್ಗಳು ಈ ತರ ಮಾನವೀಯತೆ ಇಲ್ದಲೆ ಹಿಂಗ ನಡ್ಕೊಂಡ್ಬಿಟ್ರೆ ಕತೆ ಏನು? ಈ ಕೂಡಲೇ ಬ್ಯಾಂಕಿನ ಹಿರಿಯ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಬೇಕು, ನಮಗೆ ನ್ಯಾಯ ಒದಗಿಸಬೇಕು, ಯಾರ್ಯಾರ ಕರ್ತವ್ಯ ಲೋಪ ಎಸಗಿದ್ರ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕವಾಗಿ ಒತ್ತಾಯಿಸಿದ್ದಾರೆ. ಅಂಡ್ ನಾನ್ ಕೇಳ್ತಕ್ಕಂಥದ್ದು, 1 ವರ್ಷದಿಂದ ಅವರು ಅಕೌಂಟ್ ಯೂಸ್ ಮಾಡಿರ್ಲಿಲ್ವಂತೆ. ಆ ಕಾರಣಕ್ಕೆ ನಿಮ್ದು ಒಂದಿಷ್ಟು ನಾರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಹಂಗಾಗಿ ಅದನ್ನ ನೀವು ಬ್ಲಾಕ್ ಮಾಡಿರ್ತೀರಿ, ಒಪ್ಕೊಳ್ಳೋಣ. ಅವ್ರ ಅಕೌಂಟಿಗೆ ದುಡ್ಡು ಹಾಕೋರ್ಗು ಯಾಕೆ ಓಪನ್ ಇತ್ತು? ದುಡ್ಡು ಹಾಕಕ್ಕೂ ಬಿಡ್ಬಾರ್ದಾಗಿತ್ತು. ನೀವು 40,000 ರೂಪಾಯಿ ಕಟ್ಟಿಸ್ಕೊಬೇಕಾದ್ರೆ ಹೇಳ್ಬೇಕಾಗಿತ್ತು. ನೀವು ನಿಮ್ಮ ಅಕೌಂಟ್ ಇಷ್ಟು ದಿವಸದಿಂದ ಯೂಸ್ ಮಾಡಿಲ್ಲ, ನಿಷ್ಕ್ರಿಯಗೊಳಿಸ್ಬಿಟ್ಟಿದೀವಿ, ಈ ಅಕೌಂಟಿಗೆ ನಾವು ದುಡ್ಡು ತಗೊಳ್ಳೋದಿಲ್ಲ ಅಂತ ಹೇಳ್ಬೇಕಾಗಿತ್ತು. ದುಡ್ಡು ಹಾಕಿಸ್ಕೊಳಕ್ ಕಾನೂನಿಲ್ಲ, ಆದ್ರೆ ಹಾಕಿರೋ ನಮ್ ದುಡ್ಡನ್ನೇ ಎಮರ್ಜೆನ್ಸಿ ಇದ್ದಾಗ ತಗೊಳಕ್ ಹೋದಾಗ 108 ಕಾನೂನುಗಳನ್ನ ಹೇಳ್ತೀರಿ. ಇಲ್ಲೂ ಅದೇ ಆಗಿದೆ. ಫೈನ್, ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ, ಏನೋ ಈ KYC ಏನೋ ಆಗಿರ್ಲಿಲ್ಲ, ಮತ್ತೊಂದು ಇನ್ನೊಂದು ಅಂತ ಹೇಳ್ತಾರಂತೆ. ಅದಾದ ನಂತರವಾದ್ರೂ ಅದನ್ನ ರಿಸಾಲ್ವ್ ಮಾಡ್ಬೇಕಲ್ಲ, ಅದನ್ನು ಮಾಡಿಲ್ಲ. ಎಸ್, ಏನ್ ಹೇಳ್ತಾರೆ ನೋಡಿ ಗ್ರಾಹಕರು. ಸರ್, ನನ್ನ ಹೆಸರು ನಂಜಯ್ಯ, ತಂದೆ ಹೆಸರು ರಂಗಯ್ಯ ಅಂತ, ಗೌಡಗೆರೆ. ನಮ್ಮದು HDFC ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದ್ದೆ ಸರ್. ಆಲ್ರೆಡಿ 1.5 ವರ್ಷ ಆಗಿತ್ತು. 1.5 ವರ್ಷ ಆಗಿ ಅಕೌಂಟ್ ಓಪನ್ ಮಾಡಿ ಈಗ ಅಲ್ಲಿ ತನಕ ಟ್ರಾನ್ಸಾಕ್ಷನ್ ಏನೂ ಮಾಡಿರಲಿಲ್ಲ, ಒಟ್ಟಿಗೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿರಲಿಲ್ಲ. ಇವಾಗ ಒಂದು ಚೆಕ್ ಬಂತು ನಮ್ಮ ಫ್ರೆಂಡ್ದು, ಹಾಕ್ಬೇಕಿತ್ತು, ಎಮರ್ಜೆನ್ಸಿ ಇತ್ತು. 46,000 ರೂಪಾಯಿದು ಒಂದು ಚೆಕ್ ಡೆಪಾಸಿಟ್ ಮಾಡಿದೆ ಸರ್. ಡೆಪಾಸಿಟ್ ಮಾಡಿದ ಮೇಲೆ ಸ್ಲಿಪ್ಪು ಮತ್ತು ಅದು ಇದ್ರದ್ದು ಮೆಸೇಜ್ ಎಲ್ಲ ಬಂತು ಸರ್, ಡೆಬಿಟ್ ಆಗಿದೆ ಅಂತೇಳಿ. ಮೆಸೇಜ್ ಬಂದ ಮೇಲೆ ಈಗ ಕೇಳೋಕೆ ಹೋದರೆ ಟ್ರಾನ್ಸಾಕ್ಷನ್ ಮಾಡೋಕ್ಕೆ, ಈಗ ವಿತ್ಡ್ರಾ ಮಾಡೋಕ್ಕೆ ಹೋದರೆ ಅಕೌಂಟ್ ಲಾಕ್ ಆಗಿದೆ, ಈಗ ಬರೋಲ್ಲ, 1 ವಾರ ಬಿಟ್ಕೊಂಬನ್ನಿ ಅಂತ ಹೇಳ್ತಾರೆ. ಮನೆಯಲ್ಲಿ ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಎಮರ್ಜೆನ್ಸಿಗೋಸ್ಕರ ನಾನು ಬಂದಿದ್ದೀನಿ ಸರ್, ಈಗ ಅಕೌಂಟ್ ಲಾಕ್ ಆಗಿದೆ, 1 ವಾರ ಬಿಟ್ಕೊಂಬನ್ನಿ ಅಂತಂದರೆ ನನಗೆ ತುಂಬ ಸಮಸ್ಯೆ ಆಗುತ್ತೆ ಸರ್. ಆ ಉದ್ದೇಶಕ್ಕೋಸ್ಕರ ನಾನೇನು ಮಾಡಿದೆ, ನಮ್ಮ ಮ್ಯಾನೇಜರ್ ಹತ್ರ ಎಲ್ಲ ಕೇಳಿ ಇದು ಮಾಡಿದ್ರು ಕೂಡ ಅವ್ರು ಯಾವುದೇ ರೀತಿ ರೆಸ್ಪಾಂಡ್ ಮಾಡ್ತಾಯಿಲ್ಲ, ಉಡಾಫೆ ಉತ್ತರಗಳನ್ನ ಕೊಡ್ತಾಯಿದ್ದೆ. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ, ನೀವೇನಾದರೂ ಮಾಡ್ಕೊಳ್ಳಿ, ಎಲ್ಲಿಗೆ ಹೋಗ್ತಾರೋ ಹೋಗಿ, ನಾವು ಕೊಡೋದೇ ಹಿಂಗೆ ಅಂತೇಳಿ ಇದು ಮಾಡ್ತಾರೆ ಸರ್. ಈಗ ಬ್ಲಾಕ್ ಆಗಿರೋದ್ರಿಂದ ಬೇಕಾದ್ರೆ ಮಿನಿಮಮ್ ಬ್ಯಾಲೆನ್ಸ್ ಬೇಕಾದ್ರೆ ಅಮೌಂಟ್ ಕಟ್ ಮಾಡ್ಕೊಳ್ಳಿ ಸರ್, ಸೆಕೆಂಡ್ರಿ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇದು ಏನು ಲಾಕ್ ಆಗಿದೆ, ಅದರಿಂದಾಗಿ ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ಈಗ ನಾವು ಇದು ನಾವೀಗ ಎಮರ್ಜೆನ್ಸಿ ಅಮೌಂಟ್ ಬೇಕು, ಈಗ ಹಾಸ್ಪಿಟ್ಲಿಗೆ ಕಟ್ಟಬೇಕು, ಈಗ ನಾವೇನು ಮಾಡ್ಬೇಕು ಸರ್? ಈಗ ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇದ್ದಾರೆ ಸರ್. ನನ್ನ ವೈಫೇ ಸರ್, ಅದು ಪ್ರೆಗ್ನೆಂಟ್ ಸರ್, 9 ತಿಂಗಳು ಪ್ರೆಗ್ನೆಂಟ್ ಅವರು. ಎಮರ್ಜೆನ್ಸಿಗೆ ನಾನು ಅಮೌಂಟ್ ಇಟ್ಕೊಳ್ಳೋಕ್ಕೋಸ್ಕರ ನಾನು ವಿತ್ಡ್ರಾ ಮಾಡ್ಲಿಕ್ಕೆ ಹೋಗಿದ್ದೇನೆ. ಈಗ ಇಮಿಡಿಯೇಟ್ ಲಾಕ್ ಆಗಿದೆ, ನೀವು ಬರಬೇಡಿ, 1 ವಾರ ಬಿಟ್ಕೊಂಬನ್ನಿ ಅಂದರೆ ನಾವೇನು ಮಾಡ್ಬೇಕು ಸರ್?